ಗಬ್ಬೆದ್ದು ನಾರುತ್ತಿರುವ ಚರಂಡಿ, ಕೊಳಚೆ ನೀರನ್ನು ರಸ್ತೆಗೆ ಬೀಸುತ್ತಿರುವ ವಿಶ್ವಾಸ್ ಗ್ರೌಂಡ್ ಹೋಟೆಲ್ ಮಾಲೀಕರು ದೂರು ನೀಡಿದರೂ ಕಣ್ಮುಚ್ಚಿ ಕುಳಿತ ಹುಣಸೂರು ನಗರಸಭೆ ಅಧಿಕಾರಿಗಳು. ಸಾಂಕ್ರಾಮಿಕ ರೋಗಗಳ ತಾಣವಾದ ನರಸಿಂಹಸ್ವಾಮಿ ಬಡಾವಣೆ ಸ್ವಚ್ಛತೆ ಕಣ್ಮರೆ, ಅಧಿಕಾರಿಗಳ ನಿರ್ಲಕ್ಷ್ಯ. ವರದಿ ಮಶೀಂ ಶರೀಫ್. ನಮಸ್ಕಾರ, ನನ್ನ ಹೆಸರು ಚಂದ್ರಗೌಡ ಅಂತೇಳಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 12 ವರ್ಷಗಳಿಂದ ನಾನು ಈ ಒಂದು LS ಬಡಾವಣೆಯಲ್ಲಿ ವಾಸವಾಗಿದ್ದೀನಿ. ಇತ್ತೀಚೆಗೆ ಇಲ್ಲಿ ಬೈಪಾಸ್ ರಸ್ತೆಯಲ್ಲಿ APMC ಮುಂಭಾಗ ವಿಶ್ವಾಸ್ ಗ್ರ್ಯಾಂಡ್ ಹೋಟೆಲ್ಲು ಪ್ರಾರಂಭ ಆದ ನಂತರ ನಮ್ಮಲ್ಲಿ ತುಂಬ ಸಮಸ್ಯೆಗಳು ಪ್ರಾರಂಭ ಆಗಿದೆ. ಅದರ ಜೊತೆಗೆ ಅವ್ರದ್ದೇ ಆದಂಥ ಇನ್ನೊಂದು ವಿಶ್ವಾಸ್ ಹೋಟ್ಲು ಮತ್ತು ಮಲೆಮಹದೇಶ್ವರ ಸರ್ವಿಸ್ ಸ್ಟೇಷನ್ ಅವರು ಇವರೆಲ್ಲರೂ ಕೂಡ ತ್ಯಾಜ್ಯ ನೀರನ್ನು, ಅವರ ಒಂದು ಗಲೀಜಾದಂಥ ನೀರನ್ನು ನಮ್ಮ ಬಡಾವಣೆಯ ತೆರೆದ ಚರಂಡಿಗಳಿಗೆ ಅನಧಿಕೃತವಾಗಿ ಬಿಟ್ಟಿದ್ದಾರೆ. ಇದರಿಂದ ನಮ್ಮ ಬಡಾವಣೆಯ ಪರಿಸರ ತುಂಬ ಮಾಲಿನ್ಯ ಆಗಿದೆ, ದುರ್ನಾತ ಹೊಡಿತಾ ಇದೆ, ವಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸೊಳ್ಳೆ ನೊಣಗಳು ತುಂಬಿಕೊಳ್ತಾ ಇದೆ. ಇದರಿಂದಾಗಿ ನಮ್ಮ ಬಡಾವಣೆಯ ಮಕ್ಕಳಿಗೆ ರೋಗ ರುಜಿನಗಳು ತುಂಬ ಹೆಚ್ಚಾಗಿದೆ. ಈ ಬಗ್ಗೆ ನಾನು ಖುದ್ದಾಗಿ ಮಾನಸ ಮೇಡಮನ್ನು ಭೇಟಿ ಮಾಡಿ, ಮೇಡಮ್ ಈ ಥರ ಸಮಸ್ಯೆ ಆಗ್ತಾ ಇದೆ, ದಯಮಾಡಿ ತಮ್ಮಿಂದ ಯಾವುದಾದ್ರು ಪರಿಹಾರ ಆಗಬೇಕು ನೋಡಿ, ಅದರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂದ್ಬಿಟ್ಟು ಹಲವಾರು ಬಾರಿ ಅವ್ರಿಗೆ ಮನವಿ ಮಾಡಿಕೊಂಡಿದ್ದೀನಿ. ಆದರೂ ಕೂಡ ಇದುವರೆಗೆ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಿಲ್ಲ. ನಾನು ಅದರ ಜೊತೆಗೆ ವಿಶ್ವಾಸ್ ಗ್ರ್ಯಾಂಡ್ನ ಮಾಲೀಕರಾದಂಥ ಮಹೇಶನನ್ನು ಕೂಡ ನಮ್ಮ ಬಡಾವಣೆಯ ಮುಖ್ಯಸ್ಥರ ಜೊತೆಗೆ ಭೇಟಿಯಾಗಿ ಮಾತಾಡಿದ್ದೀವಿ. ಆಯಿತು ಸರ್, ನಾನು ಅದನ್ನು ಕೊಳಚೆ ನೀರನ್ನು ಬಿಡಲ್ಲ ಅಂತ ಹೇಳಿದ್ದ, ಆದರೂ ಕೂಡ ಈಗ ಬಿಡ್ತಾ ಇದ್ದಾರೆ. ಜೊತೆಗೆ ಆ ಕೊಳಚೆ ನೀರನ್ನು ಸಾಗಲಿಕ್ಕೆ ಪೈಪನ್ನು ನಮ್ಮ ರಸ್ತೆಗೆ ಅಳವಡಿಸಿದ್ರು. ಆ ರಸ್ತೆ ಕೂಡ ಪೈಪು ಕೂಡ ಮುರಿದೋಗಿ ನಮಗೆ ಸಂಚಾರಕ್ಕೆ ತುಂಬ ಅಡಚಣೆ ಆಗ್ತಾ ಇದೆ. ಈ ಒಂದು ಸಮಸ್ಯೆ ನಮಗೆ ತುಂಬ ಅತಿರೇಕಕ್ಕೆ ಹೋಗ್ತಾ ಇದೆ. ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಸಮಸ್ಯೆಗೆ ಬೇಗ ನಮಗೆ ಪರಿಹಾರ ಕೊಟ್ಟರೆ ನಾವು ನೆಮ್ಮದಿಯಾಗಿ ಜೀವನ ಮಾಡ್ತೀವಿ. ಇಲ್ಲ ಅಂತಂದರೆ ಈ ಬಡಾವಣೆಯಲ್ಲಿ ವಾಸ ಮಾಡಲಿಕ್ಕೆ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ.